ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀ ಕೆ. ಪುಟ್ಟಸ್ವಾಮಿ ಗೌಡ ಅವರ 65ನೇ ಜನ್ಮದಿನೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಈ ವಿಶೇಷ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಕಾರ್ಮಿಕ ವಿಭಾಗದ ರಾಜ್ಯ, ಜಿಲ್ಲಾ ಹಾಗೂ ಸ್ಥಳೀಯ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಲಾಯಿತು. ಬಳಿಕ ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರೀ ಪುಟ್ಟಸ್ವಾಮಿ ಗೌಡ ಅವರ ಸಮಾಜಮುಖಿ ಕಾರ್ಯಗಳು, ಕಾರ್ಮಿಕರ ಹಿತಕ್ಕಾಗಿ ಅವರು ನೀಡಿರುವ ಕೊಡುಗೆಗಳು ಹಾಗೂ ಪಕ್ಷದ ಸಂಘಟನೆಗೆ ಸಲ್ಲಿಸಿರುವ ಸೇವೆಯನ್ನು ಸ್ಮರಿಸಿ ಅಭಿನಂದಿಸಿದರು. ಹಲವು ಗಣ್ಯರು ಮಾತನಾಡಿ ಕಾರ್ಮಿಕರ ಪರ ಧ್ವನಿಯಾಗಿರುವ ಅವರ ನಾಯಕತ್ವ ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಬಲವಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಪುಟ್ಟಸ್ವಾಮಿ ಗೌಡ ಅವರನ್ನು ಸನ್ಮಾನಿಸಿ ಪುಷ್ಪಗುಚ್ಛಗಳನ್ನು ನೀಡಿ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದ ವೇಳೆ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಎಲ್ಲರೂ ಒಗ್ಗಟ್ಟಿನಿಂದ ಭಾಗವಹಿಸಿ ಸಂಭ್ರಮವನ್ನು ಹೆಚ್ಚಿಸಿದರು. ರಾಜ್ಯಾಧ್ಯಕ್ಷರಾದಂಥ ಕೆ. ಪುಟ್ಟಸ್ವಾಮಿ ಗೌಡರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಡೀ ನಮ್ಮ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಬಂದಂಥ ಅಭಿಮಾನಿಗಳು ಹಾಗೂ ನಮ್ಮ ಕಾರ್ಮಿಕ ಸಂಘಟನೆ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳ ಶುಭಾಶಯ ತಿಳಿಸ್ತೀನಿ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪುಟ್ಟಸ್ವಾಮಿ ಗೌಡರಿಗೆ MLC ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವು ಮನವಿ ಮಾಡಬೇಕು ಅಂದ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಒಳ್ಳೆ ಉನ್ನತ ಸ್ಥಾನ ದೊರೆಯಲೆಂದು ನಾವು ಕೇಳ್ಕೊಂತೀವಿ. ಎಲ್ರಿಗೂ ನಮಸ್ಕಾರ. ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೂ ನಾನು ಅವರಲ್ಲಿ ಬೇಡ್ಕೊಳ್ಳೋದು ಏನು ಅಂದ್ರೆ, ನಮ್ಮ ಪುಟ್ಟಸ್ವಾಮಿ ಗೌಡರು ನಮ್ಮ ಲೇಬರ್ ಸೆಲ್ನ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಒಂದು ಒಳ್ಳೆ ಸ್ಥಾನ, MLC ಸ್ಥಾನ ಕೊಟ್ಟು ಅವ್ರಿಗೆ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಕಾರ್ಯಕ್ರಮ ನಮ್ಮ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರ ಹುಟ್ಟುಹಬ್ಬದ ಶುಭಾಶಯ ಕೋರಕ್ಕೆ ನಾವು ನಮ್ಮ ಜೊತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಅವರು, ಮತ್ತೆ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ್ ಅವರು, ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ನಾವೆಲ್ಲ ಬಂದಿದ್ದೀವಿ. ಸಿಂಧ್ಯಾ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಈ ಮೂಲಕ ನಾವು ನಮ್ಮ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರಿಗೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ್ದಾದ್ರು ಬೋರ್ಡ್ ಚೇರ್ಮನ್ ಆಗ್ಲಿ ಇಲ್ಲ MLC ಮಾಡ್ಲಿ ಅಂತ ಈ ಮೂಲಕ ನಾವು ಕೇಳ್ಕೊಂತೀವಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ನಮ್ಮ KPC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭ ಶುಭ ಕೋರ್ತೀವಿ. ಅದೇ ರೀತಿ KPCಗೆ ನೂತನ ಸಾರಥಿಯಾಗಿ ಹಿಂದುಳಿದ ವರ್ಗದ BK ಹರಿಪ್ರಸಾದ್ ಸಾಹೇಬರು ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ಈ ಮೂಲಕ ಶುಭ ಕೋರ್ತೀವಿ. ಇದೇ ರೀತಿ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಒಗ್ಗೂಡಿಸಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಪ್ರಧಾನ ಕಾರ್ಯದರ್ಶಿ ಹಾಗೂ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿಯಾಗಿ ನಮ್ಮ ಪುಟ್ಟಸ್ವಾಮಿ ಗೌಡರು ಇವತ್ತು 65ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಅವರಿಗೆ ದೇವರು ಆರೋಗ್ಯ, ಆಯುಸ್ಸು ಎಲ್ಲ ಕೊಟ್ಟು ಅವ್ರ ಮುಂದಿನ ದಿನದಲ್ಲಿ MLC ಕೂಡ ಆಗ್ಬೇಕು. ಬಟ್ ನಾವೆಲ್ಲ ನಮ್ಮ ಲೇಬರ್ ಕಾರ್ಮಿಕರ ವಿಭಾಗದಿಂದ ಬೇಡಿಕೆ ಇಟ್ಟಿದ್ವಿ. ದೇವರು ಅವ್ರಿಗೆ ಆರೋಗ್ಯ, ಆಯುಸ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕಾರ್ಮಿಕರ ವಿಭಾಗದಿಂದ ನಾನು ದಾಸ್ ಅವರು ಅವ್ರಿಗೆ ಧನ್ಯವಾದ. ನನ್ನ ಹೆಸರು ಬಿಜಾಯ್ ಜಾನ್ ಅಂತ. ನಾನು KPCC ಲೇಬರ್ಸ್ ಅಲ್ಲಿನ ಜನರಲ್ ಸೆಕ್ರೆಟರಿ ಆಗಿದ್ದೇನೆ, ಸ್ಟೇಟ್ ಅದು. ಇವತ್ತು ನಮ್ಮ ಅಧ್ಯಕ್ಷರದ್ದು ಬರ್ತ್ಡೇಯನ್ನು ಸುಮಾರು ಒಂದು ವಾರದಿಂದ ನಾವು ಪ್ಲಾನ್ ಮಾಡಿ ಇನ್ನೂ ದೊಡ್ಡ ಇದಾಗಿ ನಡೆಸಬೇಕಂತ ಆಸೆ ಇತ್ತು. ನಿನ್ನೆದು ಮುಖ್ಯಮಂತ್ರಿ ಸ್ಥಾನಗಳದ ಇದರಿಂದ ನಮಗೆ ಅದೊಂದು ದೊಡ್ಡ ಇದರಲ್ಲಿ ಮಾಡಕ್ಕೆ ಒಂದು ಟೈಮ್ ಸಿಕ್ಕಿಲ್ಲ. ಆಮೇಲೆ ಹಂಗೂ ಅವರು ಅದೇನು ಬೇಡ ಅಂತ ಹೇಳಿದ್ರು. ನಮ್ಮ ಲೇಬರ್ಸ್ ಟೀಮ್ ನಾವು ಅದನ್ನು ಹೆಂಗಾದ್ರೂ ಮಾಡಿ ಈ ಸತಿ ಮಾಡಬೇಕು. ಮುಂದಿನ ವರ್ಷ ಅವ್ರನ್ನ ಒಂದು MLC ಆಗಿ ನಾವು ನೋಡಿ ಅವ್ರನ್ನ MLC ಮಾಡಿ ನಾವು ಮುಂದಿನ ವರ್ಷ ನಾವು ಬರ್ತ್ಡೇ ಆಚರಿಸಬೇಕಾದ್ರೆ ಅವ್ರನ್ನ MLC ಮಾಡಿ ನಾವು ಆಚರಿಸಬೇಕಂತ ನಮ್ಮ ಆಸೆ. ಆದ್ರಿಂದ ನಾವು ಇವತ್ತು ಒಂದು ಚಿಕ್ಕದಾಗಿ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ವರ್ಷ ಇನ್ನೂ ಅದ್ಭುತವಾಗಿ ದೊಡ್ಡದಾಗಿ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.